ಅಲ್ಲೇ ಜೈಲ್ನ ತೋರಿಸ್ತಾರೆ. ಅಲ್ಲಿ ಅಮ್ಮ ಮಗ ಇವತ್ತಿವರಿಗೆ ಬಿಡುಗಡೆ ಅಂತೆ, ಅದಕ್ಕೆ ಆಚೆ ಹೋಗೋದಕ್ಕೆ ರೆಡಿ ಆಗುತ್ತಾ ಅವ್ರೆ. ಅಲ್ಲಿ ಒಂದು ಲೇಡಿ, ಲೇ ಆಚೆ ಹೋಗ್ತಾ ಇದೆಯಾ, ತಗೋ ನನ್ನ ನಂಬರ್, ಒಂದು 3 ತಿಂಗಳಲ್ಲಿ ನಾನು ಆಚೆ ಬಂದ್ಬಿಡ್ತೀನಿ, ನಮ್ ಬಿಸ್ನೆಸ್ ಎಲ್ಲ ಸೂಪರ್ ಆಗಿದೆ ಕಣೆ, ನಿನ್ನಂತವಳೆ ನನಗೂ ಬೇಕಾಗಿರೋದು, ಆಚೆ ಹೋಗಿದ ತಕ್ಷಣ ನನಗೆ ಫೋನ್ ಮಾಡು ಅಂತ ಒಂದು ಚೀಟಿ ಕೊಟ್ಟು ಕಳಿಸ್ತಾರೆ. ಇನ್ನ ಸ್ವಲ್ಪ ಮುಂದೆ ಹೋದ್ರು, ಅಲ್ಲಿ ಜೈಲರ್ ಅಮ್ಮ ಹೇಳ್ತಾ ಇದೆ, ನೋಡಮ್ಮ ಇದೊಂದು ಸಂಘಟನೆ ಕಾರ್ಡ್, ಆಚೆ ಹೋಗಿ ಇವರಿಗೆ ಫೋನ್ ಮಾಡು, ನಿನಗೆ ಗಂಡ ಬೇರೆ ಇಲ್ಲ ಅಂತದ್ಯಾ, ಇವರು ನಿನ್ನ ಮಗನಿಗೆ ನಿನಗೆ ಇರೋದಕ್ಕೆ ಅವನ ಶಿಕ್ಷಣಕ್ಕೆ ಎಲ್ಲ ನೋಡ್ಕೋತಾರೆ ಅಂತ ಕೊಟ್ಟು ಕಳಿಸ್ತಾರೆ. ಸರಿ, ಇವರು ಗೇಟ್ ಇಂದ ಆಚೆ ಬಂದ್ರು. ಫಸ್ಟ್ ಕೆಲಸ ಏನ್ ಗೊತ್ತಾ ಮಾಡ್ತಾರೆ, ಅವ್ರಿಬ್ರು ಫೋನ್ ನಂಬರ್ ಕೊಟ್ಟರಲ್ಲ ಅದನ್ನ ಎತ್ತಿ ಕಸದಲ್ಲಿ ಬಿಸಾಕ್ಬಿಟ್ಟು ಕೂತ್ಕೊಂಡ್ರು ಒಂದು ಬಸ್ ಅಲ್ಲಿ. ಬಸ್ ಹೋಗ್ತಾ ಇದೆ, ಕಂಡಕ್ಟರ್ ಬಂದ್ರು ಟಿಕೆಟ್ ತಗೊಳಮ್ಮ ಅಂತ. ಇವ್ರಿಗೆ ಯಾವ ಊರಿಗೆ ಹೋಗ್ಬೇಕಂತಾನೆ ಗೊತ್ತಿಲ್ಲ, ಬೇ ಅಂತ ಅವ್ರ ಮುಖಾನೇ ನೋಡ್ತಾವ್ರೆ. ಇನ್ನ ಕಂಡಕ್ಟರ್ ಬಾಯಿಗೆ ಬಂದಂಗೆ ಸ್ವಲ್ಪ ಬೈದು ಬಿಡ್ತಾರೆ, ಎಲ್ಲೋ ಬೇಕಂತ ಗೊತ್ತಾಗಲ್ಲ, ಏನಕ್ಕೆ ಬಸ್ ಹತ್ತೀರಾ ಅಂತ. ಆದ್ರೂ ಇವರಿಬ್ರು ಮಾತಾಡಂಗಿಲ್ಲ. ಒಂದು ಸ್ಟಾಪ್ ಅಲ್ಲಿ ಇಳ್ಕೊಂಡ್ರು, ಅಲ್ಲೊಂದು ಪೆಟ್ಟಿ ಅಂಗಡಿ ಇದ್ದಂಗ ಐತೆ, ಅಲ್ಲೋಗಿ ಮಸ್ತಾಗೆ ಊಟ ಮಾಡ್ತಾರೆ. ಅಲ್ಲೊಬ್ಬ ತಾತಪ್ಪ ಇದ್ದಾನೆ, ಅವನೇ ಈ ಹೋಟ್ಲು ಓನರು. ಅಲ್ಲಿ ಚಟ್ನಿ ಕೊಡಯಾ, ಸಾಂಬಾರ್ ಕೊಡಯಾ ಅಂತ ಒಬ್ಬೊಬ್ರು ಬಡ್ಕೊಂತ ಅವ್ರೆ. ಪಾಪ ಈ ವಯ್ಯನಿಗೆ ಸರಿಯಾಗಿ ಕಣ್ ಕಾಣಿಸಲ್ವೇನೋ, ಕೆಲಸ